ನನಗನ್ನಿಸ್ತು ಕಳೆದ ಸದನದಲ್ಲಿ ಅಧಿವೇಶನದಲ್ಲಿ ಸನ್ಮಾನ್ಯ ಮೇಟಿಯವರು ನಮ್ಮ ಜೊತೆಯಲ್ಲಿದ್ದರು, ಅಧಿವೇಶನದಲ್ಲಿ ಕೂಡ ಭಾಗವಹಿಸಿದರು. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ವ್ಯಕ್ತಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರಬಹುದು ಅನ್ನೋದರ ಒಂದು ನಿದರ್ಶನ ಮೇಟಿಯವರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಒಂದು ರೈತರ ಕುಟುಂಬದಿಂದ ಬಂದು ಸಾಮಾನ್ಯ ಕುಟುಂಬ, ಅವರೇನು ಅನುಕೂಲಸ್ಥರು ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅಲ್ಲಿಂದ ಪಂಚಾಯಿತಿ, ಮಂಡಲ ಪಂಚಾಯಿತಿ, ಆಗೆಲ್ಲ ಮಂಡಲ ಪಂಚಾಯಿತಿ ಇದ್ದದ್ದು, ಮಂಡಲ ಪಂಚಾಯಿತಿಯ ಸದಸ್ಯರಾಗಿ ಮಂಡಲ ಪಂಚಾಯಿತಿ ಅಲ್ಲಿಂದ ಲೋಕಸಭೆಗೆ ಹೋಗ್ತಾರೆ. ಒಬ್ಬ ಪ್ರಜಾಪ್ರಭುತ್ವದ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಎಲ್ಲಿಯವರೆಗೂ ಹೋಗ್ಬೋದು, ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ಸದಸ್ಯನಾಗಬಹುದು ಅನ್ನೋದಕ್ಕೆ, ಪ್ರಜಾಪ್ರಭುತ್ವದ ಅವಕಾಶಗಳು ಹೇಗೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಮೇಟಿಯವರು ನನಗೆ ವೈಯಕ್ತಿಕವಾಗಿ ಬಹಳ ಆತ್ಮೀಯ ಸ್ನೇಹಿತರು. ಅವರು ನಾವು ಬಂದಂತ ಸಂದರ್ಭದಲ್ಲೇ 89ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದು, ಅದೇ ಸಂದರ್ಭದಲ್ಲಿ ಅವರು ಕೂಡ ಶಾಸಕರಾಗಿ ಬಂದರು. ಬಹಳ ಸರಳವಾದಂಥ ವ್ಯಕ್ತಿ. ಒಂದು ದಿವಸ ಅವರು ಗಡ್ಸಾಗಿ ಮಾತಾಡಿದ್ದು ನೋಡಿಲ್ಲ ನಾನು. ಒಬ್ಬ ಸಜ್ಜನ. ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಾಗ ಲಾಯಲ್ಟಿ ಬಗ್ಗೆ ತಾವು ಹೇಳಿದ್ರಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಇನ್ನೊಬ್ಬ ಲಾಯಲ್ ಆಗಿದ್ದಂಥ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಲಾಯಲ್. ಅವ್ರಿಗೆ ಗೆರೆ ಹಿಂಗೆ ಹಾಕಿದ್ರೆ ಅದು ದಾಟ್ತಾ ಇರಲಿಲ್ಲ ಅಂತಕ್ಕಂಥದ್ದು. ನನಗೆ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಿದ್ದೆ. ಮಾನ್ಯ ನಾಯಕರು ಅವತ್ತು ನಮ್ಮ CLP ನಾಯಕರಿದ್ರು. ನಾವು ಪ್ರತಿ ಕ್ಷೇತ್ರಕ್ಕೂ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇದ್ದು, ನಮ್ಮ ಅಖಿಲ ಭಾರತ ಹೋಗ್ತಾ ಇದ್ದು. ಬಾಗಲಕೋಟೆಗೆ ಹೋದೋ ನಾವು. ಬಹುಶಃ ಸಂಜೆ 7 ಗಂಟೆ ಆಗಿತ್ತು. ಯಾವ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನ ಪ್ರಕಟಣೆ ಮಾಡ್ತಿರ್ಲಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮಾನ್ಯ CLP ನಾಯಕರು ಅವತ್ತು ಮೇಟಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅಂದ್ರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ. ಅಷ್ಟು ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿ ಬಹುಶಃ ಇನ್ನೊಬ್ಬರು ನಮಗೆ ಕಾಣ್ತಿಲ್ಲ ಅನ್ನುವಂಥದ್ದು. ಅವರು 89ರಲ್ಲಿ ಶಾಸಕರಾಗಿ, 96ರಲ್ಲಿ ಲೋಕಸಭಾ ಸದಸ್ಯರಾಗಿ, ಸಚಿವರಾಗಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥವರು ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು